ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ತೀರಾ ಕುಸಿದಿತ್ತು. ವರ್ಷಕ್ಕೆ ಒಂದು ಕೂಡ ಒಳ್ಳೆ ಸಿನಿಮಾ ಬರ್ತಾ ಇರಲಿಲ್ಲ. ಹೀರೋಯಿಸಂ ತೋರಿಸ್ಬೇಕು ಅಂತ ರಿಮೇಕ್ ಮಾಡಿಕೊಂಡು ಆರಾಮಾಗಿದ್ದವರನ್ನ ಹೊರಗಿನ ಜನರು ಇರಲಿ, ಕನ್ನಡಿಗರೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಈ ಹೊತ್ತಲ್ಲಿ ಬಂದ ಕೆಲ ಪ್ರತಿಭಾವಂತರು ಕನ್ನಡ ಚಿತ್ರರಂಗಕ್ಕೆ ಮರುಜೀವವನ್ನ ಕೊಟ್ಟು ಅಕ್ಕಪಕ್ಕದವರು ಸ್ವಲ್ಪ ಕಣ್ಣು ಹಾಯಿಸೋ ರೀತಿ ಮಾಡಿದ್ರು. ಆ ಪ್ರತಿಭಾವಂತರಲ್ಲಿ ರಕ್ಷಿತ್ ಶೆಟ್ಟಿ ಕೂಡ ಒಬ್ರು. ತಾವಾಯ್ತು ತಮ್ಮ ಸಿನಿಮಾ ಆಯ್ತು ಅಂತ ಸಾಧ್ಯವಾದಷ್ಟು ಮನುಷ್ಯರಿಂದ ದೂರಾನೇ ಇರೋ ರಕ್ಷಿತ್ ಶೆಟ್ಟಿಗೆ ಈಗ ತಮ್ಮ ಬ್ಯಾನರ್ನಲ್ಲಿ ಬಂದಿದ್ದ ಸಿನಿಮಾ ಒಂದು ಕೈ ಸುಡ್ತಾ ಇದೆ. ಈ ಹಿಂದೆ ಬಂದಿದ್ದ ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾದಲ್ಲಿ ಕಾಪಿರೈಟ್ಸ್ ಉಲ್ಲಂಘನೆ ಆಗಿದೆ ಅಂತ ರಕ್ಷಿತ್ ಶೆಟ್ಟಿ ಒಡೆತನದ ಪರಂವಾಹ ಸ್ಟುಡಿಯೋಸ್ ಮೇಲೆ ಆರೋಪ ಬಂದಿತ್ತು. ಈಗ ಅದೇ ವಿಚಾರದಲ್ಲಿ 25 ಲಕ್ಷ ರೂಪಾಯಿ ದಂಡ ಕಟ್ಟೋ ಆದೇಶ ಬಂದಿದೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ವರ್ಷಗಳ ಹಿಂದೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಿಡುಗಡೆ ಆಗಿರುತ್ತೆ. ಈ ಚಿತ್ರಕ್ಕೆ ಅರ್ಜುನ್ ರಾಮು ಎನ್ನುವವರು ಸಂಗೀತ ಸಂಯೋಜನೆ ಮಾಡಿರ್ತಾರೆ. ಸಿನಿಮಾದಲ್ಲಿ ಕನ್ನಡದ ಹಳೆಯ ಜನಪ್ರಿಯ ಹಾಡುಗಳಾದ ನ್ಯಾಯ ಎಲ್ಲಿದೆ ಮತ್ತು ಒಮ್ಮೆ ನಿನ್ನನ್ನು ಹಾಡುಗಳನ್ನ ಬಳಸಿಕೊಂಡಿರ್ತಾರೆ. ಈ ಕುರಿತಂತೆ ಈ ಹಾಡುಗಳ ರೈಟ್ಸ್ ಹೊಂದಿರೋ MRT ಮ್ಯೂಸಿಕ್ ಸಂಸ್ಥೆಯನ್ನ ಸಂಪರ್ಕಿಸಿ ಮಾತನಾಡಿದರಂತೆ. ಆದರೆ ಆ ಮಾತುಕತೆ ಸಕ್ಸಸ್ ಆಗದೇ ಇದ್ರೂ ಹಾಡನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಬಂದಿತ್ತು. ಆದರೆ ಈ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು ಅಮೆಜಾನ್ ಪ್ರೈಮ್ನಲ್ಲಿ ಸಿನಿಮಾ ಸ್ಟ್ರೀಮ್ ಆದ ಬಳಿಕವೇ. ಅಲ್ಲಿ ತನಕ ನಮಗೆ ವಿಷಯ ಗೊತ್ತೇ ಇರಲಿಲ್ಲ ಅಂತ ಆರೋಪಿಸಿದ್ದ ಸಂಸ್ಥೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಸೆಕ್ಷನ್ 63ರ ಅಡಿಯಲ್ಲಿ FIR ಕೂಡ ದಾಖಲಾಗಿತ್ತು. ಸಮನ್ಸ್ ನೀಡಿದ್ರು. ರಕ್ಷಿತ್ ಶೆಟ್ಟಿ ದೆಹಲಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಪರಂವಾ ಸ್ಟುಡಿಯೋಗೆ 20 ಲಕ್ಷ ರೂಪಾಯಿ ಠೇವಣಿ ಇಡುವಂತೆ ಆದೇಶ ಕೊಟ್ಟಿದ್ರು. ಇದೀಗ 20 ಲಕ್ಷ ರೂಪಾಯಿ ಜೊತೆಗೆ 15 ಲಕ್ಷ ರೂಪಾಯಿ ದಂಡವನ್ನ ಸೇರಿಸಿ 25 ಲಕ್ಷ ರು ಪಾವತಿಸುವಂತೆ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದ ಪೀಠ ಆದೇಶ ಕೊಟ್ಟಿದೆ. ಆದರೆ ಈ ಕುರಿತಂತೆ ಈ ಹಿಂದೆ ಪ್ರತಿಕ್ರಿಯೆ ನೀಡಿದ ರಕ್ಷಿತ್ ಶೆಟ್ಟಿ ಬಹಳ ಸೂಕ್ಷ್ಮ ವಿಚಾರವನ್ನ ತಿಳಿಸಿದ್ರು. ಅದೇನು ಅಂದ್ರೆ, ಸಿನಿಮಾದಲ್ಲಿ ಈ ಹಾಡುಗಳನ್ನ ಬಳಸಿಕೊಂಡಿರೋದು ಕೆಲವು ಸೆಕೆಂಡುಗಳು ಮಾತ್ರ. ಅದು ಕೂಡ ನೇರವಾಗಿ ಬಳಸಿಕೊಳ್ಳದೆ ಒಂದು ಸೀನ್ನಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಸಾಂಗ್ ಟಿವಿಯಲ್ಲಿ ಪ್ಲೇ ಆಗ್ತಾ ಇರುತ್ತೆ, ಇನ್ನೊಂದು ಸೀನ್ನಲ್ಲಿ ಶಾಲೆಯಲ್ಲಿ ಒಬ್ಳು ವಿದ್ಯಾರ್ಥಿನಿ ಬ್ಯಾಕ್ಗ್ರೌಂಡ್ ನಲ್ಲಿ ಹಾಡಿರ್ತಾಳೆ. ಈ ರೀತಿ ನೇರವಾಗಿ ಹಾಡನ್ನ ಬಳಸದೇ ಇದ್ರೂ ಕಾಪಿರೈಟ್ಸ್ ಇಶ್ಯೂ ಆಗಿದ್ದು ಹೇಗೆ? ನಮ್ಮ ಇಂಡಸ್ಟ್ರಿಯಲ್ಲಿ ಕಾಪಿರೈಟ್ಸ್ ಬಗ್ಗೆ ಯಾರಿಗೂ ಸರಿಯಾದ ಕ್ಲಾರಿಟಿ ಇಲ್ಲ. ಆದ್ರಿಂದ ಕೆಲವರು ಈ ಸಂದರ್ಭದ ಲಾಭ ಪಡಿತಾ ಇದ್ದಾರೆ ಅಷ್ಟೇ ಅನ್ನೋದನ್ನ ಹೇಳಿದ್ರು. ಈ ವಿಚಾರ ಈಗ ಹೊಸದಾಗಿ ಸಿನಿಮಾ ಮಾಡುವವರಿಗೂ ಕೂಡ ತಲೆಬಿಸಿ ತರಿಸ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಜನಸಾಮಾನ್ಯರು ತಮ್ಮಿಷ್ಟದ ಹಾಡುಗಳನ್ನ ಗುನುಕ್ತಾ ಇರ್ತಾರೆ. ಬಸ್ನಲ್ಲಿ ಹೋಗೋವಾಗ್ಲೋ, ಏಕಾಂತದಲ್ಲಿ ಇರೋವಾಗ್ಲೋ, ಅಥವಾ ಯಾವುದಾದ್ರೂ ಕಾರ್ಯಕ್ರಮದಲ್ಲೋ ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ತಮ್ಮಿಷ್ಟದ ಹಾಡುಗಳನ್ನ ಹಾಡ್ತಾರೆ. ಈ ರೀತಿ ಸ್ವಾಭಾವಿಕ ಸೀನ್ಗಳನ್ನ ತೋರಿಸುವಾಗ ಯಾರಾದ್ರೂ ಹಾಡುಗಳನ್ನ ಹೇಳಿದ್ದಕ್ಕೆ ಈ ರೀತಿ ಕಾಪಿರೈಟ್ಸ್ ಹಾಕೋದಾದ್ರೆ ಕನ್ನಡ ಹಾಡುಗಳನ್ನ ಕನ್ನಡಿಗರು ಬಳಸ್ಕೊಳ್ಳೋದೇ ತಪ್ಪ ಅನ್ನೋ ಪ್ರಶ್ನೆ ಬರುತ್ತೆ. ಟ್ಯೂನ್ ಕದಿಯೋದು, ಅನುಮತಿ ಇಲ್ಲದೆ ಕಂಪ್ಲೀಟ್ ಹಾಡುಗಳನ್ನ ಬಳಸ್ಕೊಳ್ಳೋದು ಅದು ಬೇರೆ ಪ್ರಶ್ನೆ. ಆದರೆ ಕೆಲವೇ ಸೆಕೆಂಡುಗಳ ಕಾಲ ಅದನ್ನ ಪರೋಕ್ಷವಾಗಿ ಬಳಸಿಕೊಂಡ್ರು ಲಕ್ಷ ದಂಡ ತೆರಬೇಕಾಗುತ್ತೆ ಅಂದ್ರೆ ಅದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟಿದೆ. ಇಲ್ಲ, ಇನ್ನು ಮುಂದೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಹಾಡುಗಳ ಬದಲಿಗೆ ಬೇರೆ ಭಾಷೆಯ ಹಾಡುಗಳನ್ನ ತೋರಿಸೋದಕ್ಕೆ ಇವರೇ ದಾರಿ ಮಾಡಿ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನು ಹೇಳಬೇಕು ಅಂದ್ರೆ, ಯಾವ್ದಾದ್ರೂ ಒಂದು ಸಿನಿಮಾದಲ್ಲಿ ಒಂದು ಹಾಡಿನ ಬಿಟ್ಟು ಪ್ಲೇ ಆಯಿತು ಅಂದ್ರೆ ಜನರು ಮತ್ತೆ ಒರಿಜಿನಲ್ ಸಾಂಗ್ ಅನ್ನ ಕೇಳ್ತಾರೆ. ಆ ಲೆಕ್ಕದಲ್ಲಿ ಈ ಹಾಡುಗಳ ರೈಟ್ಸ್ ಹೊಂದಿರುವವರಿಗೆ ಸಿನಿಮಾ ಮೂಲಕ ಪ್ರಮೋಷನ್ ಕೂಡ ಆಗುತ್ತೆ, ಒಂದಷ್ಟು ವ್ಯೂಸ್ ಬರುತ್ತೆ. ಪರಿಗಣಿಸೋ ಹಾಗಿದ್ರೆ ಅದನ್ನು ಕೂಡ ಪರಿಗಣಿಸ್ಬೇಕಲ್ವಾ ಅನ್ನೋ ಪ್ರಶ್ನೆಯನ್ನ ಕೆಲವರು ಕೇಳ್ತಾ ಇದ್ದಾರೆ. ಒಟ್ನಲ್ಲಿ ರಕ್ಷಿತ್ ಶೆಟ್ಟಿಗೂ ಮ್ಯೂಸಿಕ್ಗೂ ಆಗಬರಲ್ಲ ಅನ್ನೋ ಹಾಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಆಗ್ತಾನೆ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.